ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅದರಲ್ಲಿ ಅಭ್ಯಾಸ 1.3ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿ. ಮೊದಲನೇ ಪ್ರಶ್ನೆ, 100ನೇ 36. 100ರ ಮಗ್ಗಿಯಲ್ಲಿ 36 ಭಾಗ ಹೋಗುವುದಿಲ್ಲ, ಆದ್ದರಿಂದ ನಾವು 0 ಪಾಯಿಂಟ್ ಬರ್ಕೊಂಡು ಇಲ್ಲಿ 0ಯನ್ನು ತಗೋಬೇಕು. 360 ಆಯಿತು. 103ರಲ್ಲಿ 300. 360ರಲ್ಲಿ 300ನ್ನು ಕಳೆದರೆ ಎಷ್ಟು ಉಳಿತು? 60. ಇದೇ ಪಾಯಿಂಟಿಗೆ ಇನ್ನೊಂದು 0 ಇಳಿಸ್ಕೊಂಡ್ರೆ 600 ಆಯಿತು. 106ರಲ್ಲಿ 600. ಇದರಲ್ಲಿ 600ರಲ್ಲಿ 600ನ್ನು ಕಳೆದರೆ 0 ಉಳಿಯುತ್ತದೆ. ಆದ್ದರಿಂದ ಇಲ್ಲಿ ನೋಡ್ರಿ, ಇದು ಅಂತ್ಯಗೊಂಡಿರುವ ದಶಮಾಂಶ ವಿಸ್ತರಣೆಯಾಗಿದೆ. ಇಲ್ಲಿ ಅಂತ್ಯಗೊಂಡಿದೆ, ಇಲ್ಲಿ ಮತ್ತೆ ಮುಂದೆ ಸಂಖ್ಯೆ ಬರ್ತಾ ಇಲ್ಲ, ಇಲ್ಲಿ 0 ಬಂದಿದೆ. ಇಲ್ಲಿ ಶೇಷ ನಮಗೆ 0 ಬಂದಿರುವುದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಎರಡನೇ ಪ್ರಶ್ನೆ, 11ನೇ 1. 11ನೇ ಮಗ್ಗಿಯಲ್ಲಿ 1 ಭಾಗ ಹೋಗುವುದಿಲ್ಲ, ಆದ್ದರಿಂದ 0.01 ತಗೋಬೇಕು. ಈಗ 10 ಬರಲ್ಲ, ಆದ್ದರಿಂದ ಇನ್ನೊಂದು 0ಯನ್ನು ತಗೊಂಡು ನಾವು ಇಲ್ಲಿ 0ಯನ್ನು ಬರ್ಕೊಳ್ಬೇಕು. 100 ಆಯಿತು. 11 9ರಲ್ಲಿ 99. 100ರಲ್ಲಿ 99ನ್ನು ಕಳೆದರೆ 1 ಉಳಿತು. ಇದೇ ಪಾಯಿಂಟಿಗೆ ಇನ್ನೊಂದು 0 ತಗೋಬೇಕು. 10 ಹೋಗೋದಿಲ್ಲ, ಆದ್ದರಿಂದ ಇನ್ನೊಂದು 0ಯನ್ನು ಬರ್ಕೊಂಡು ಇಲ್ಲಿ 0ಯನ್ನು ತಗೋಬೇಕು. 100 ಆಯಿತು. 11 9ರಲ್ಲಿ 99. 100ರಲ್ಲಿ 99ನ್ನು ಕಳೆದರೆ 1 ಬಂತು. ಈಗ ಮತ್ತೆ ಅದೇ 1 ಬಂದಿದೆ. ಈಗ ನೋಡಿ, ಪ್ರಶ್ನೆಯನ್ನು ಏನು ಕೊಟ್ಟಿದ್ರಲ್ಲ ಅದೇ ಸಂಖ್ಯೆಯನ್ನು ನಾವಿಲ್ಲಿ ಪಡೆದಿದ್ದೇವೆ. ಮತ್ತೆ ಮಾಡುವುದರಿಂದ 09 09 09 09 ಇದೇ ಥರ ಇದು ಕಂಟಿನ್ಯೂ ಆಗ್ತದೆ. ಆದ್ದರಿಂದ ಇದು ಅಂತ್ಯಗೊಳ್ಳದ, ಯಾಕಂತಂದರೆ 09 09 09 ಬರುವುದರಿಂದ ಇದು ಅಂತ್ಯಗೊಳ್ಳದ ಮತ್ತು ಆವರ್ತನಗೊಳ್ಳುವ ದಶಮಾಂಶ ಆಗಿದೆ. ಮೂರನೇ ಪ್ರಶ್ನೆ, ಈಗ ನೋಡ್ರಿ, 8 4ರಲ್ಲಿ 32. 32 ಪ್ಲಸ್ 1 33. 33 ಡಿವೈಡೆಡ್ ಬೈ 8. 8ನೇ 33. ಈಗ ಭಾಗಿಸಬೇಕು. 8 4ರಲ್ಲಿ 32. 2ರಲ್ಲಿ 3ರಲ್ಲಿ 2ನ್ನು ಕಳೆದರೆ 1. ಈಗ 1 ಭಾಗ ಹೋಗುವುದಿಲ್ಲ 8ನೇ ಮಗ್ಗಿಯಲ್ಲಿ. ಪಾಯಿಂಟ್ ತೊಗೊಂಡು ನಾವು ಒಂದು 0ಯನ್ನು ಇಳಿಸ್ಕೊಳ್ಬೇಕು. 10 ಆಯಿತು. 8 1ರಲ್ಲಿ 8. 10ರಲ್ಲಿ 8ನ್ನು ಕಳೆದರೆ 2. ಇದೇ ಪಾಯಿಂಟಿಗೆ ಮತ್ತೆ 0 ತಗೋಬೇಕು, ಯಾಕಂತಂದರೆ 8ನೇ ಮಗ್ಗಿಯಲ್ಲಿ 2 ಭಾಗ ಹೋಗುವುದಿಲ್ಲ. ಈಗ 20 ಆಯಿತು. 8 2ರಲ್ಲಿ 16. 20ರಲ್ಲಿ 16ನ್ನು ಕಳೆದರೆ 4 ಉಳಿತು. ಇದೇ ಪಾಯಿಂಟಿಗೆ 0 ತಗೋಬೇಕು. 40 ಆಯಿತು. 8 5ರಲ್ಲಿ 40. 40ರಲ್ಲಿ 40ನ್ನು ಕಳೆದರೆ 0. ಈಗ ನೋಡ್ರಿ, ಈಗ ಶೇಷ ನಮಗೇನು ಬಂದಿದೆ? 0 ಬಂದಿದೆ. ಆದ್ದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿದೆ. ನಾಲ್ಕನೆಯ ಪ್ರಶ್ನೆ, 13ನೇ 3. 13ರಿಂದ ಇದಕ್ಕೆ ಭಾಗ ಮಾಡಬೇಕು. 13 ಮಗ್ಗಿಯಲ್ಲಿ 3 ಭಾಗ ಹೋಗುವುದಿಲ್ಲ, ಆದ್ದರಿಂದ 0 ಪಾಯಿಂಟ್ ತಗೋಬೇಕು. ಪಾಯಿಂಟ್ ತೊಗೊಂಡ್ರೆ ಇಲ್ಲಿ 0 ಇಳಿಸ್ಕೊಂಡ್ರೆ 30 ಆಯಿತು. 13 2ರಲ್ಲಿ 26. 30ರಲ್ಲಿ 26ನ್ನು ಕಳೆದರೆ 4 ಉಳಿತು. ಮತ್ತು ಇದೇ ಪಾಯಿಂಟಿಗೆ 0 40 ಆಯಿತು. 13 3ರಲ್ಲಿ 39. 40ರಲ್ಲಿ 39ನ್ನು ಕಳೆದರೆ 1. ಮತ್ತು ಅದೇ ಪಾಯಿಂಟಿಗೆ 0 ತಗೋಬೇಕು. 10 ಆಯಿತು. 13 ಮಗ್ಗಿಯಲ್ಲಿ 10 ಭಾಗ ಹೋಗುವುದಿಲ್ಲ, ಆದ್ದರಿಂದ ಇಲ್ಲಿ 0ಯನ್ನು ಬರ್ಕೊಂಡು ಇನ್ನೊಂದು 0ಯನ್ನು ಇಳಿಸ್ಕೊಳ್ಬೇಕು. 100 ಆಯಿತು. 13 7ರಲ್ಲಿ 91. 100ರಲ್ಲಿ 91ನ್ನು ಕಳೆದರೆ 9. ಅದೇ ಪಾಯಿಂಟಿಗೆ ಮತ್ತೆ 0 90 ಆಯಿತು. 13 6ರಲ್ಲಿ 78. ಈಗ 12 ಉಳಿತು. ಮತ್ತೆ ಅದೇ ಪಾಯಿಂಟಿಗೆ 0 ತೊಗೊಂಡ್ರೆ 13 9ರಲ್ಲಿ 117. 120ರಲ್ಲಿ 117ನ್ನು ಕಳೆದರೆ 3 ಉಳಿತು. ಮತ್ತು 0 ತೊಗೊಂಡ್ರೆ 30 ಆಯಿತು. 13 2ರಲ್ಲಿ 26. 13 2ರಲ್ಲಿ 26. 30ರಲ್ಲಿ 26ನ್ನು ಕಳೆದರೆ 4. ಈಗ ನೋಡ್ರಿ, ಮತ್ತೆ ಅದೇ ಸಂಖ್ಯೆಗಳು ಬರ್ತಾ ಇದ್ದಾವೆ. ಇಲ್ಲಿ 4 ಬಂದಿದೆ ಅಲ್ಲ, ಇಲ್ಲಿ ಮೊದಲೇ 4 ಬಂದಿದೆ. ಹೀಗೆ ಮತ್ತೆ ನೀವು ಮಾಡುವುದರಿಂದ ಏನು ಬರುತ್ತದೆ? ಮತ್ತೆ ಇದೆ 40 39 100 91 90 78 ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತದೆ. ಆದ್ದರಿಂದ ಇದು ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಐದನೇ ಪ್ರಶ್ನೆ, 11ನೇ 2. 11ರ ಮಗ್ಗಿಯಲ್ಲಿ 2 ಭಾಗ ಹೋಗುವುದಿಲ್ಲ, ಅದರಿಂದ 0 ತಗೋಬೇಕು. 20 ಆಯಿತು. 11 1ರಲ್ಲಿ 11. 20ರಲ್ಲಿ 11ನ್ನು ಕಳೆದರೆ 9. ಮತ್ತು
ಇದೇ ಪಾಯಿಂಟಿಗೆ 0 ತಗೋಬೇಕು. 90 ಆಯಿತು. 11 8 88. 90ರಲ್ಲಿ 88 ಕಳೆದರೆ 2 ಉಳಿತು. ಮತ್ತು 0 ತಗೋಬೇಕು. 20 ಆಯಿತು. 11 1 11 ಮತ್ತು 9 ಉಳಿತು. ತೊಗೊಂಡ್ರೆ ಮತ್ತೆ 0 ತೊಗೊಂಡ್ರೆ 90 ಆಯಿತು. 11 8 88. 90ರಲ್ಲಿ 88 ಕಳೆದರೆ 2. ಮತ್ತೆ ಅದೇ 2 ಬಂದಿದೆ. ಮತ್ತೆ ಮುಂದೆ ಮಾಡುತ್ತಾ ಹೋದಾಗ 1 8 1 8 ಕಂಟಿನ್ಯೂ ಸಂಖ್ಯೆಗಳು ಬರುತ್ತವೆ ಇವೆ. ಆದ್ದರಿಂದ ಇದು ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆಯಾಗುವ 1 8 1 8 ಬರ್ತಾ ಇದೆಯಲ್ಲ, ಅದಕ್ಕೆ ಪುನರಾವರ್ತನೆಯಾಗುವ ಮತ್ತು ಅಂತ್ಯಗೊಳ್ಳುವುದಿಲ್ಲ. ಶೇಷ ನಮಗೆ ಇಲ್ಲಿ 0 ಬಂದಿಲ್ಲ. ಆದ್ದರಿಂದ ಇದು ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. 6ನೇ ಪ್ರಶ್ನೆ, 400ರಿಂದ 329 ಭಾಗಿಸಬೇಕು. 400ರಿಂದ 329 ಭಾಗ ಹೋಗುವುದಿಲ್ಲ. ಆದ್ದರಿಂದ ಪಾಯಿಂಟ್ ತೊಗೊಂಡು 1 0 ಇರಿಸ್ಕೋಬೇಕು. 408 3200. ಇದರಲ್ಲಿ ಇದನ್ನು ಕಳೆದಾಗ 900 ಉಳಿತು. ಇನ್ನು ನೋಡ್ರಿ, ಮತ್ತೆ 402 800 100 ಉಳಿತು. ಇದೇ ಪಾಯಿಂಟಿಗೆ ಮತ್ತೆ 0 1000 ಆಯಿತು. 402 800 ಮತ್ತು ಇದರಲ್ಲಿ ಕಳೆದಾಗ ಎಷ್ಟು ಉಳಿತಿದ್ದು? 200 ಉಳಿತು. 200 ಮತ್ತೆ ಇದೇ ಪಾಯಿಂಟಿಗೆ 0 ತೊಗೊಂಡ್ರೆ 2000. 405 2000. ಈಗ ಶೇಷ 2000ದಲ್ಲಿ 2000 ಕಳೆದಾಗ ಶೇಷ 0 ಉಳಿತು. ಆದ್ದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಇದು ಅಂತ್ಯಗೊಂಡಿದೆ ಮತ್ತು ಪುನರಾವರ್ತನೆಯಾಗದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. 2ನೇ ಪ್ರಶ್ನೆ, 7ನೇ 1 0.142857 ಎಂದು ನೀವು ತಿಳಿದಿದ್ದೀರಿ. ದೀರ್ಘ ಭಾಗಾಕಾರವನ್ನು ಮಾಡದೆ 7ನೇ 2, 7ನೇ 3, 7ನೇ 4, 7ನೇ 5, 7ನೇ 6 ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ? 7ನೇ 1 ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಇದು ಮುಂದಿನವು ನಾವು ಮಾಡಬೇಕು. 7ನೇ 2, 7 1 ಹಿಂಗೆ ನೋಡ್ರಿ 0.0. 7 2 14 6 ಉಳಿತು. ಮತ್ತು ಪಾಯಿಂಟ್ 7 8 56. ನೆಕ್ಸ್ಟ್ 4 ಉಳಿತು. ಇನ್ನು ನೋಡ್ರಿ 2 8 ಬಂದಿದೆ. ಇಲ್ಲಿ ಮೇಲಿಂದು ನೀವು ನೋಡಬೇಕು, ಮುಂದೆ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಇಲ್ಲಿಂದನೇ ಬರಿಬಹುದು. 2 8 ಯಾಕಂತಂದರೆ ಅವರು ದೀರ್ಘ ಭಾಗಾಕಾರ ಮಾಡದೆ ನೀವು ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮ್ಗೆ 2 ಸಂಖ್ಯೆಗಳು ಬಂದರೆ ಸಾಕು. ಈಗ 2 8 ಬಂದಿದೆ. ಮೇಲಿಂದು ಸೇಮ್ ಇದೆ. 2 8 ಬಂದಿದೆ. 2 8 ಆದಮೇಲೆ ಯಾವ್ಯಾವ ಸಂಖ್ಯೆಗಳಿದ್ದಾವೆ? 5 7 ಅವೇ ಸಂಖ್ಯೆಗಳನ್ನು ನಾವಿಲ್ಲಿ ಬರಿಬೇಕು. 2 8 ಬಂದಿದೆ, ಅದಕ್ಕಾಗಿ ನಾವು 5 7 ಬರೆದು ಮತ್ತು ಯಾವ್ಯಾವ ಸಂಖ್ಯೆ ಉಳಿದು 1 4 1 4 ಇದರ ಪಕ್ಕ ಬರೆದು ಬಿಡಬೇಕು. ನೆಕ್ಸ್ಟ್ 3ನೇ 7ನೇ 3 ಇದನ್ನು ಭಾಗಾಕಾರ ಮಾಡಿದಾಗ ಪಾಯಿಂಟ್ 7 4 28. ಈಗ 1 ಇಲ್ಲಿ ನೋಡ್ರಿ 4 ಬಂದಿದೆ. 4 ಬಿಟ್ಟರು ಮತ್ತೆ ಯಾವ್ಯಾವ ಸಂಖ್ಯೆಗಳು ನಮಗೆ ಬೇಕು? 2 8 5 7 1 ಅವೇ ಸಂಖ್ಯೆಗಳನ್ನು ಇಲ್ಲಿ ಬರಿಬೇಕು. ಈಗ 7ನೇ 4, ಈಗ 5 ಬಂದಿದೆ. 5 ಆದಮೇಲೆ ಯಾವ ಸಂಖ್ಯೆಗಳಿವೆ? 7 1 7 1 ಬರ್ದಾದ್ಮೇಲೆ ಇನ್ನು ಯಾವ್ಯಾವ ಸಂಖ್ಯೆಗಳು ಉಳಿದು? 5ಕ್ಕಿಂತ ಮುಂಚೆ 4 2 8. ಈಗ ನೋಡ್ರಿ ಇಲ್ಲಿ 7 ಬಂದಿದೆ. 7 ಆದಮೇಲೆ ಯಾವ್ಯಾವ ಸಂಖ್ಯೆಗಳಿವೆ? 1 4 2 8 5 5 ಉಳಿದಿತ್ತು, 5 ಬರಿಬೇಕು. ನೆಕ್ಸ್ಟ್ 8 8ಕ್ಕಿಂತ ಮುಂಚೆ ಯಾವ್ಯಾವ ಸಂಖ್ಯೆಗಳಿವೆ? 5 8ಕ್ಕಿಂತ ಮುಂಚೆ 1 4 2 7. ಈಗ 3ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು P/Q ರೂಪದಲ್ಲಿ P, Q belongs to Z where Q not equals to 0 ವ್ಯಕ್ತಪಡಿಸಿ. ಈಗ 0.6 ಈಗ ಬಾರ್ ಹಾಕಿದ್ದಾರಲ್ಲ, ಈ ಸಂಖ್ಯೆ ರಿಪೀಟ್ ಆಗುತ್ತಿರುತ್ತದೆ ಅಂತ ಅರ್ಥ ಆಗುತ್ತದೆ. ಇದು x = 0.666 ಇದು ಬಾರ್ ಹಾಕಿದ್ದಾರಲ್ಲ, ಈ ಸಂಖ್ಯೆನೇ ಮತ್ತೆ ಮತ್ತೆ ರಿಪೀಟ್ ಆಗ್ತಿರ್ತದೆ. ಇಲ್ಲಿ ಒಂದೇ ಅಂಕೆ ಪುನರಾವರ್ತನೆ ಆಗುವುದರಿಂದ ಎಕ್ಸ್ಗೆ 10ರಿಂದ ಗುಣಿಸಿ. ಎಕ್ಸ್ಗೆ ನಾವು 10ರಿಂದ ಗುಣಿಸ್ಕೊಳ್ಬೇಕು. 10 × x 10x ಮತ್ತು 10ಗೆ ಈ ಸಂಖ್ಯೆಯಿಂದ ಗುಣಿಸ್ಕೊಳ್ಬೇಕು. 10ರಿಂದ 0.666ಗೆ ಗುಣಿಸುವುದರಿಂದ 6.6666 ಬರುತ್ತದೆ. 10x =
ಇದು 6.66 ನಾವು ಯಾವ ಥರ ಬರಿಬೋದು 6. ಇಲ್ಲಿ 6 ತೊಗೊಂಡ್ರೆ ಇಲ್ಲಿ ಏನು ಉಳಿತು, ಇಲ್ಲಿ 0.666. ಈಗ 10x = 6 ಪ್ಲಸ್ 0.66 ಅಂತಂದರೆ ಏನಿದು ಎಕ್ಸನ್ನು ಬರಿಬೇಕು. ಈಗ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಯೋದಿದೆ 10x. ಈಗ ರೈಟ್ ಸೈಡ್ ಇದ್ದಿದ್ದನ್ನು ನಾವು ಲೆಫ್ಟ್ ಸೈಡ್ ಆಗಿ ತೊಗೊಂಡ್ರೆ ಪ್ಲಸ್ ಎಕ್ಸ್ ಇದ್ದಿದ್ದು ಏನಾಗುತ್ತದೆ, ಇದು -x = 6. 10x ಅಲ್ಲಿ 1x ಅನ್ನು ಕಳೆದರೆ 9x = 6. x = 9ನೇ 6. 3 3 9, 3 2 6. x = 3ನೇ 2. ಈಗ ಎರಡನೆಯ ಪ್ರಶ್ನೆ 0.47. x = 0.47. ಈಗ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಿದ್ದಾವೆ, ಇಲ್ಲಿ ಒಂದೇ ಸಂಖ್ಯೆ. ಏಕೆಂತಂದರೆ 7ಗಷ್ಟೇ ಅವರು ಬಾರನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಒಂದೇ ಸಂಖ್ಯೆ ರಿಪೀಟ್ ಆಗುತ್ತಿರುವುದರಿಂದ ನಾವು 10ರಿಂದ ಗುಣಿಸ್ಕೊಳ್ಬೇಕು. ಒಂದು ವೇಳೆ ಇದು 47ಗೆ ಈ ಥರ ಕೊಟ್ಟಿದ್ದರೆ ನಾವು 100ರಿಂದ ಗುಣಿಸ್ಕೊಳ್ತಿದ್ವಿ. ಕೇವಲ ಇವರು 7ಗಷ್ಟೇ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ನಾವು 10ರಿಂದ ಗುಣಿಸ್ಕೊಳ್ಬೇಕು. 10 × 0.47 ಗುಣಿಸುವುದರಿಂದ ನಮಗೇನು ಬರುತ್ತದೆ, 4.777. 10x = ಇದನ್ನು ಯಾವ ಥರ ಬರಿಬೋದು, 4. ಈ ಕಡೆ 4 ತೊಗೊಂಡ್ರೆ ಎಷ್ಟು ಉಳಿತಿಲ್ಲಿ, 0.4777. ಈಗ 0.47 ಅಂತಂದರೆ ಎಕ್ಸ್, 0.47 ಅಂತಂದರೆ ಎಕ್ಸನ್ನು ನಾವಿಲ್ಲಿ ತಗೋಬೇಕು. 10x = 4 ಪ್ಲಸ್ ಎಕ್ಸ್. ಈಗ ಎಕ್ಸ್ನ ಬೆಲೆ ಕಂಡುಹಿಡಿಯೋದಿದೆ. 10x ಪ್ಲಸ್ ಎಕ್ಸ್ ಈ ಕಡೆ ತೊಗೊಂಡ್ರೆ -x = 4. 10x ಅಲ್ಲಿ 1x ಅನ್ನು ಕಳೆದರೆ 9x = 4. x = 9ನೇ 4. ಮೂರನೆಯ ಪ್ರಶ್ನೆ 0.001. ಈಗ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗ್ತಾ ಇದ್ದಾವೆ, 1 2 3. 3 ಸಂಖ್ಯೆಗಳು ಅಂತಂದರೆ ಎಷ್ಟರಿಂದ ಗುಣಿಸ್ಕೊಳ್ಬೇಕು, 1000ದಿಂದ ಗುಣಿಸ್ಕೊಳ್ಬೇಕು. ಎರಡು ಕಡೆ ನಾವು 1000ದಿಂದ ಗುಣಿಸ್ಕೊಳ್ಬೇಕು. 1000 × x 1000x = 1000 × 0.001ರಿಂದ ಗುಣಿಸುವುದರಿಂದ ನಮಗೆ 1.001001 ಸಿಗುತ್ತದೆ. 1000x = 1 ಪ್ಲಸ್ ಇದನ್ನು ನಾವು 0.1 ಈ ಕಡೆ ತೊಗೊಂಡ್ರೆ ಏನು ಉಳಿತಿಲ್ಲಿ, 0.001001. 1000x = 1 ಪ್ಲಸ್ ಈಗ ಇದರ ಬೆಲೆ ಏನಾಗಿದೆ, ಎಕ್ಸ್ ಆಗಿದೆ. ಈಗ ಎಕ್ಸ್ನ ಬೆಲೆ ಕಂಡುಹಿಡಿಯೋದಿದೆ. ಪ್ಲಸ್ ಎಕ್ಸ್ ಕಡೆ ಬಂದರೆ ಏನಾಗುತ್ತದೆ, -x = 1. 1000ದಲ್ಲಿ 1x ಅನ್ನು ಕಳೆದರೆ ಎಷ್ಟು, 999. x = 1. x = 999ನೇ 1. ನಾಲ್ಕನೆಯ ಪ್ರಶ್ನೆ 0.999. ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. x = 0. ಈಗ ಈ ಬೆಲೆಯನ್ನು ನಾವು x ಆಗಿ ತಗೋಬೇಕು. ಇಲ್ಲಿ ಒಂದೇ ಸಂಖ್ಯೆ 999 ಒಂದೇ ಸಂಖ್ಯೆ ರಿಪೀಟ್ ಆಗುತ್ತಿರುವುದರಿಂದ ನಾವು 10ರಿಂದ ಗುಣಿಸ್ಕೊಳ್ಬೇಕು. 10 × x 10x = 10 × 0.999. 10x = ಇದರಿಂದ ಗುಣಿಸುವುದರಿಂದ 9.99 ಬರುತ್ತದೆ. 10x = 9 ಪ್ಲಸ್ 0 ಉಳಿತಿಲ್ಲ, ಯಾಕಂತಂದರೆ 9 ತೊಗೊಂಡಿದ್ದೀವಿ, ಅದಕ್ಕಾಗಿ 0.999. 10x = 9. 0.99 ಅಂತಂದರೆ x = 10x ಪ್ಲಸ್ x ಕಡೆ ಬಂದರೆ ಏನಾಗುತ್ತದೆ, ಇದು -x ಆಗುತ್ತದೆ. = 9 ಉಳಿತು. 10ರಲ್ಲಿ 1ಅನ್ನು ಕಳೆದರೆ 9x = 9. x = 9ನೇ 9. ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಈಗ ಐದನೆಯ ಪ್ರಶ್ನೆ 17ನೇ 1. ಇದರ ದಶಮಾಂಶ ವಿಸ್ತರಣೆಯ ಆವರ್ತವಾಗುವ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿರಬಹುದು? ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ. ಈಗ 17ರಿಂದ ನಾವು ಭಾಗಿಸಬೇಕು. 17 ಇದು 17ರಿಂದ ಭಾಗ ಹೋಗುವುದಿಲ್ಲ, ಆದ್ದರಿಂದ 0.0 ಪಾಯಿಂಟ್ ತೊಗೊಂಡು ಒಂದು 0 ತೊಗೋಬೇಕು. ಈಗ 10 ಭಾಗ ಹೋಗುವುದಿಲ್ಲ, ಆದ್ದರಿಂದ ಇನ್ನೊಂದು 0 ತೊಗೊಂಡು 0 ಬರ್ಕೋಬೇಕು. ಈಗ 100 ಆಯಿತು. 17 85, 100ರಲ್ಲಿ 85 ಕಳೆದ್ರೆ 15, ಮತ್ತು ಇದೇ ಪಾಯಿಂಟಿಗೆ ಒಂದು 0 ಇಳಿಸ್ಕೋಬೇಕು. 17 8ರಲ್ಲಿ 136, 150ರಲ್ಲಿ 136 ಕಳೆದ್ರೆ 14, ಮತ್ತು ಇದೇ ಪಾಯಿಂಟಿಗೆ 0 140 ಆಯಿತು. 17 8ರಲ್ಲಿ ಮತ್ತೆ ಅದೇ 136, 140ರಲ್ಲಿ 136 ಕಳೆದರೆ 4 ಉಳಿತು. ಅದೇ ಪಾಯಿಂಟಿಗೆ 0 40 ಆಯಿತು. 17 2 34. ನೀವು ಇದೇ ಥರ ಭಾಗಾಕಾರ ಮಾಡುತ್ತಾ ಹೋದಾಗ
ಏನು ಬರುತ್ತದೆ ಕೊನೆಯದಾಗಿ 1. ಶೇಷ ಏನು ಉಳಿತಿಲ್ಲಿ ಮತ್ತೆ ಒಂದೇ. ಮತ್ತೆ ನೀವು ಮತ್ತೆ ಮುಂದೆ ಇದೇ ಭಾಗಾಕಾರ ಮಾಡಬೇಕಾಗ್ತದೆ. ಇವಿಷ್ಟು ಸಂಖ್ಯೆಗಳು ಮತ್ತೆ ರಿಪೀಟ್ ಆಗ್ತವೆ. ಆದ್ದರಿಂದ 17ನೇ ಒಂದರಲ್ಲಿ ಇದು ಎಷ್ಟು ಅಂಕೆಗಳಿದ್ದಾವೆ? ಇವು ಒಟ್ಟು 16 ಅಂಕೆಗಳಿವೆ. ಇದು ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ. ಇಲ್ಲಿ ನೀವು ಮತ್ತೆ ಭಾಗಾಕಾರ ಮಾಡಿದಾಗ ಇಲ್ಲಿ ಮತ್ತೆ ಏನು ಬಂದಿದೆ ನಿಮ್ಗೆ? 1. ಮತ್ತೆ ಭಾಗಾಕಾರ ಮಾಡಿದರೆ ಇದೇ ಸೇಮ್ ಉತ್ತರ, ಇವೇ ಸೇಮ್ ಸಂಖ್ಯೆಗಳು ನೀವು ಪಡೆಯುತ್ತೀರಿ. ಇವು ಎಷ್ಟು ಸಂಖ್ಯೆಗಳಿದ್ದಾವೆ ಅಂತಂದರೆ 16 ಸಂಖ್ಯೆಗಳಿವೆ. ಇದು ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಇದರಲ್ಲಿ ಅಂಕೆಗಳ ಕೂಟದಲ್ಲಿ ನಮಗೆ ಎಷ್ಟು ಅಂಕೆಗಳಿವೆ? 16 ಅಂಕೆಗಳಿವೆ. ಇಲ್ಲಿವರೆಗೆ ನಾವು 5ರವರೆಗೆ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ 6ನೇ ಲೆಕ್ಕದಿಂದ ಪ್ರಾರಂಭಿಸೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.